ನೋಡಿ ಇಲ್ಲಿ ನಾನು ಮೆಂತ್ಯ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಹಾಫ್ ಈರುಳ್ಳಿ, ಒಂದು 3-4 ಬೆಳಗ್ಗೆ ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಟೊಮೊಟೊ, ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ 2 ಪಲಾವ್ ಎಲೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಬಾದಾಮಿ ಇಲ್ಲ ಗೋಡಂಬಿ, ಆಮೇಲೆ ಧನಿಯಾ ಕಾಳು, ಆಮೇಲೆ ಒಂದು 2 ಹಸಿಮೆಣ್ಸಿನ್ಕಾಯಿ. ಇಷ್ಟೂ ಸ್ವಲ್ಪ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹುರಿದು ಇಟ್ಟಿದ್ದೀನಿ. ನಾನಿಲ್ಲಿ ಪಾತ್ರೆಗೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿಟ್ಕೊಂಡು ಇವಾಗ ಅದಕ್ಕೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಈ ಮೆಂತ್ಯ ಬಾತನ್ನ ತಪ್ಪಲೆಯಲ್ಲೇ ಮಾಡಿದ್ರೆ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಆಗಿ ಮಸಾಲ ಎಲ್ಲ, ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಎಲ್ಲ ಮಸಾಲೆ ಮೇಲೆ ಬಂದು ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ಥರ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಫ್ರೈ ಆಗಿಲ್ಲ ಅಂದರೆ ಹಸಿ ವಾಸನೆಯಿಂದ ಒಂಥರ ಕಹಿ ಬರುತ್ತೆ. ಆಮೇಲೆ ನಿಮಗೆ ತೋರಿಸಿದ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ರುಬ್ಬಿದ್ದೀನಿ, ಚೆನ್ನಾಗಿ ಗ್ರೈಂಡ್ ಮಾಡಬೇಕಿದು. ಅದೇ ರುಬ್ಬಿದ ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಸೋಯಾಬೀನ್ನ ಸ್ವಲ್ಪ ನೀರಲ್ಲಿ ಕುದಿಸಿ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲು, ಹಾಕ್ಕೊಬೋದು, ಬಿಟ್ಟರೆ ಬಿಡ್ಬೋದು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಒಳ್ಳೆಯದು ಅಂತ ನಾನು ಹಾಕ್ಕೊಂಡಿದ್ದೀನಿ. ಈ ಚೆನ್ನಾಗಿ ಸ್ವಲ್ಪ ಮಸಾಲೆ ಕುದೀಲಿ, ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಇವಾಗ ಜೊತೆಲಿ ರೈಸ್ ಹಾಕಿ ಕೂಡ ಸ್ವಲ್ಪ ಹೊತ್ತಾಗಿ ಕುದಿಸ್ತೀನಿ. ಆಮೇಲೆ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ. ಇದ್ರ ಜೊತೆ ನಾನು ಮಸಾಲೆ ಜೊತೆ ರೈಸ್ ಹಾಕಿದ್ದೀನಿ. ರೈಸ್ ಹಾಕಿ ಒಂದು ಸ್ವಲ್ಪ ಇದನ್ನು ಕುದಿಸ್ತೀನಿ. ಕುದಿಸ್ಬಿಟ್ಟು ಎಷ್ಟು ಅಕ್ಕಿ ಇಟ್ಟಿದ್ದೀನೋ ಅದ್ರ ಡಬಲ್ ನೀರನ್ನ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿಗೆ. ಅಂದರೆ ಅರ್ಧ kg ಅಕ್ಕಿ ಹಾಕಿದರೆ ಅದ್ರ ಡಬಲ್ಲು ನೀರು ಹಾಕಬೇಕು. ಯಾವ ಮೆಜರ್ಮೆಂಟ್ ಯಾವ ಬಟ್ಲಲ್ಲಿ ತೊಗೊಂಡಿದ್ರೆ, 1 ಬಟ್ಲು ಅಕ್ಕಿ ತೊಗೊಂಡ್ರೆ 2 ಬಟ್ಲು ನೀರನ್ನ ಇಡಬೇಕು ಕುದಿಯೋದಕ್ಕೆ. ಆವಾಗ ಮೆಜರ್ಮೆಂಟ್ ಅಳತೆ ಚೆನ್ನಾಗಿ ಕರೆಕ್ಟಾಗಿ ಬಂದು ರೈಸ್ ಉದ್ರುದ್ರಾಗಿ ನೀಟಾಗಿ ಆಗುತ್ತೆ ಬಾತು. ನಾನಿವಾಗ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ನಾನು ಇದು ಕುದ್ದಿದೆ, ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಟ್ಕೊಂಡಿರೋ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಕುದಿಸಿದ ಮೇಲೆ ಇದು 3/4 ಭಾಗ ಬೆಂದಿದೆ. ಇದು 3/4 ಭಾಗ ಬೇಯ್ತಿದ್ದಂಗೆ ಇದನ್ನು ಪ್ಲೇಟ್ ಆಫ್ ಮಾಡಿ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ಟಾಗ ನೀಟಾಗಿ ಸ್ಟೀಮ್ ಬಂದು ರೈಸ್ ಉದ್ರುದ್ರಾಗಿ ಬಾತು ತುಂಬ ಚೆನ್ನಾಗಾಗುತ್ತೆ. ಇವಾಗ ನೀರೆಲ್ಲ ಹಿಂಗಿ ಬಾತ್ ರೆಡಿ ಆಗಿದೆ. ಇವಾಗ ಮುಚ್ಚಿಟ್ಬಿಡೋಣ ಒಂದು 20 ಮಿನಿಟ್ಸ್.